ಕಮಲು, ನೀನು ಎಲ್ಲೋ ಅರ್ಚಕರೆಲ್ಲ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಹೋಗ್ ಬಂದ್ಯಾ? ಏನಾದ್ರು ಅರ್ಚಕರು ನಂದಂಗೆ? ಹ್ಞೂ ರೀ, ಹೋಗಿ ಬಂದೆ. ಇವಾಗ ನೋಡಿ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಸಮಾಧಾನ ಎಲ್ಲ ಆಗ್ತಾ ಇದೆ ರೀ. ಅದು ಏನಂತ ಗೊತ್ತಿಲ್ಲ, ಒಂಥರ ಮನಸ್ಸಲ್ಲಿ ನಮಗೆ ಅದೇನು ಹೇಳ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇವಾಗ ಅರ್ಚಕರನ್ನ ಭೇಟಿ ಮಾಡ್ಕೊಂಡು ಬಂದಮೇಲಂತೂ ಒಂಥರ ಸಮಾಧಾನ ನೆಮ್ಮದಿದೆ ನೋಡಿ ನನಗೆ. ಹೋಗ್ಲಿ ಬಿಡು, ಹೆಂಗೋ ಹೋಗಿದ್ದಕ್ಕೂ ನಿಂಗೆ ಸಮಾಧಾನ ಆಯ್ತಲ್ಲ, ನಂಗೆ ಅಷ್ಟು ಸಾಕು. ಅದು ಸರಿ, ಮನೆ ಇವತ್ತು ಇಷ್ಟೊಂದು ಶಾಂತವಾಗಿದೆಯಲ್ಲ? ಇಲ್ಲಿ ನೀನು ಸೊಸೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಗಿದ್ದಾಳೆ? ಮಾವಗಾರಂಡಿ ನನಗೆ ಪಿಲಿಚಾರಾ ಅಂಡಿ? ಅಯ್ಯೋ ಬಂತು ನೋಡವ್ವ ನಿನ್ ಬಡ್ಡಿ. ನಾನು ಸುಮ್ಮನಿಲ್ಲಾರ್ದು ಯಾಕೆ ಕರ್ದೆ ಹುಡುಗಿನ? ಹಾ ಬರವ ಸೊಸೆ, ಸೊಸೆ ಮುದ್ದು ಕರ್ದೆ ಬಾಮ್ಮ. ಮಾವಗಾರಂಡಿ ನೀವು ಇಬ್ಬರೇ ಬಂದಿದ್ದಾ? ಹಂಗಂದ್ರೆ ನಿಮಗೆ ತಿನ್ನೋಕೆ ಕುಡಿಯೋಕೆ ಕಾಫಿ చేసుకుని వస్తాను ఉండండి. ಸೊಸೆಮ್ಮ, ನನಗೆ ಕಾಫಿ ತಿಂಡಿ ಎಲ್ಲ ಏನು ಬೇಡ. ನಾನಿವಾಗ ನೇನ್ಕೆ ಕರೆದಿದ್ದು ಅಂದರೆ ನಾಳೆ ಯುಗಾದಿ ಹಬ್ಬ ಐತಲ್ಲ, ಹಾಗಾಗಿ. ಅಯ್ಯೋ ಮಾವಗಾರಂಡಿ, ಉಗಾದಿ ಪಂಡಗ ಬಂದೇ ಬಿಟ್ಟಿತಾ? ಅಯ್ಯೋ ಛೇ, ನನಗೂ ಅಪ್ಪ ಅಮ್ಮ ಎಲ್ಲ ಉಂಡಿಂದ್ರೆ ನಾನು ಹೋಗಿ ಊರಲ್ಲೆಲ್ಲ ಹಬ್ಬ ಮಾಡಿ చేసుకొని ಬರ್ತಾ ఇద్దే. ಆದರೆ నాకి ఎవ్వరూ ಇಲ್ಲ. ఒక కాలంలో నాకు ಎಲ್ಲರೂ ఇద్దరు, ಆದರೆ ಎಲ್ಲರೂ చచ్చిపోయినారండి, చచ్చిపోయినారు. ನೋಡಮ್ಮ, ಆಗಿದ್ದೆಲ್ಲ ಆಗೋಯ್ತು. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು? ಹೋಗ್ಲಿ ಬಿಡು. ಇನ್ನಾಕ ಹಂಗೆ ಅನ್ಕೋತೀವಿ ಅಪ್ಪ ಅಮ್ಮ ಯಾರು ಇಲ್ಲ ಅಂತ? ನಾನು ನಿಮ್ಮ ಅತ್ತೆ ನಿಂಗಿಲ್ವಾ? ನಮ್ಮನ್ನೇ ಅಪ್ಪ ಅಮ್ಮ ಅನ್ಕೋ, ಸರಿನಾ? అలాగే మావగారండి, ನೀವು ನಂಗೆ ಅತ್ತೇನೆ ಎಲ್ಲಾನು. ನಾನಾ ಅಮ್ಮ ಅಂದ್ರು మీరే. ಅದು ಸರಿ, ಎಲ್ಲಿ ನಿನ್ ಗಂಡ ಕಾಣಿಸ್ತಾರಲ್ಲ, ಎಲ್ಲಿ ಹೋಗಿದ್ದಾನೆ? ಮಾವಗಾರಂಡಿ ಅವರು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿದ್ದಾರೆ. ಸರಿಮಾ, ಸಂಜೆ ಆಗ್ತಾ ಬಂತಲ್ಲ, ಇನ್ನೂ ಬಂದಿಲ್ವಾ? ಒಂದು ಕೆಲಸ ಮಾಡು, ಅವ್ನು ಬಂದರೆ ನಂಗೆ ಸ್ವಲ್ಪ ಹೇಳು, ಸ್ವಲ್ಪ ಮಾತಾಡಬೇಕು ನನ್ನ ಹತ್ರ. అలాగే అండి. ರೀ ಅಂದಂಗೆ ನಮ್ಮ ಮನೋಜ್ ಯಾವಾಗ ಬರ್ತಾನಂತೆ? ಅಲ್ಲ ರೀ, ಹಬ್ಬ ಹೆಂಗೂ ಬರ್ತಾ ಇದೆ, ಒಂದ್ಸರಿ ಫೋನ್ ಮಾಡಿ ನಾಳೆ ಬಾ ಅಂತ ಕರಿಬೇಕಿತ್ತು ಅಲ್ಲ. ಅವನು ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು. ಹೆಂಗೂ ಮದುವೆ ಮಾತುಕತೆ ನಡೀತಾ ಇದೆಯಲ್ಲ, ಅವನು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಹಂಗಂತೀಯ ಕಮಲು? ಹೌದು, ನೀನು ಹೇಳಿದ್ಮೇಲೆ ನನಗೂ ಹಂಗೆ ಸರಿ ಅಂತ ಅನಿಸ್ತಿದೆ. ಇರು, ಯಾವುದಕ್ಕೋಸರಿ ಫೋನ್ ಮಾಡ್ತೀನಿ, ಅವನು ಬಂದರೆ ಒಳ್ಳೇದೇ. అత్తగారండి నాకు డౌట్ అడుగుతున్నా? ಕೇಳಮ್ಮ, ನಿಂಗೂ ಡೌಟಾ? ಪರವಾಗಿಲ್ವೇ? అది మీ అన్న కూతురు ಮಾನಸ ಇದ್ದಾಳಲ್ಲ, ಅವಳನ್ನ ನಮ್ಮ ಮರ್ದಿ ನೋಡಿದಾರಾ? ఇద్దరు భేటీ ಆಗಿದ್ದಾರಾ? ఎందుకు ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ఇప్పుడు పెళ్ళి చేసుకుంటారు కదా, వాళ్ళిద్దరికి ఇష్ట ఇవ్వಬೇಕಲ್ವಾ? లేకపోతే వాళ్ళకి ఏమైనా ఇబ్బందిగా ಇರುತ್ತೇನೋ ಅಂತ ಕೇಳ್ತಿದ್ದೀನಿ. ಅಮ್ಮ ತಾಯಿ, ನೀನು ಅದೇನು ಮಾತಾಡ್ದೆಯೋ ನನಗಂತೂ ಒಂದು ಅರ್ಥ ಆಗಿಲ್ಲ ಮಹಾತಾಯಿ. ನನಗೆ ಮಾತ್ರ ಚೆನ್ನಾಗಿ ಅರ್ಥ ಆಯಿತು ಅವಳು ಏನು ಕೇಳಿದ್ಲು ಅಂತ. ಅಪ್ಪ ಸುಪುತ್ರ, ಮೊದಲು ಇನ್ನೊಳಗೊಂದು ಕನ್ನಡ ಬುಕ್ ಬರುತ್ತಲ್ಲ, ಅದೇನೋ 24 ದಿನಗಳಲ್ಲಿ ಕನ್ನಡ ಕಲಿಯಿರಿ, ಆ ಪುಸ್ತಕ ತಗೊಬಂದು ನೀನು ಎಂಟಿ ಕೇಳ್ಕೊಡಪ್ಪ, ಆವಾಗಾದರೂ ಸ್ವಲ್ಪ ಕನ್ನಡ ಮಾತಾಡ್ತಾಳೆ ನೋಡೋಣ. ಅಲ್ಲ ಕಣೋ, ಅವಳು ಪೂರ ತೆಲುಗುನೂ ಮಾತಾಡಲ್ಲ, ಈ ಕಡೆ ಪೂರ್ತಿ ಕನ್ನಡನೂ ಮಾತಾಡಲ್ಲ, ಮಧ್ಯದಲ್ಲಿ ಮಾತಾಡಲ್ಲ ಕಣೋ, ನಮಗೊಂದು ಅರ್ಥ ಆಗಲ್ಲ. ಅಮ್ಮ, ಅವಳು ಹೇಳಿದ್ದೇನು ಅಂದರೆ, ಮಾನಸಂಗೂ ಮತ್ತು ಮನೋಜ್ಗೆ ಇಬ್ರಿಗೂ ಒಬ್ರಿಗೊಬ್ರು ಮದುವೆ ಆಗೋಕ್ಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಿದ್ದಾಳೆ. ಹೈ, ಅವನಂಡಿ ಅವನು, ನಾನು ಇದನ್ನೇ ಕೇಳಿದ್ದು. ಅಮ್ಮ ಸೊಸೆ ಮುದ್ದು, ನಾನು ನಿಂಗೊಂದು ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಈ ಮದುವೆ ಮುಗಿಯೋವರೆಗೂ ದಯವಿಟ್ಟು ನಾನು ನಿನ್ನ ಕಾಲಿಗಾದರೂ ಬಿದ್ದುಬಿಡ್ತೀನಿ. ಯಾವ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡ ಕಣೆ. ಬಂದೋ ನೆಂಟರ ಹತ್ರ ನೀನು ತೆಲುಗು ಕನ್ನಡ ಮಾತಾಡ್ತಾ ಇದ್ರೆ ನನಗಿರೋ ಮಾನ ಮರ್ಯಾದೆ ಎಲ್ಲ ಹೊಂಟೋಗ್ಬಿಡುತ್ತೆ ಕಣೆ. ಅತ್ತಗಾರಂಡಿ ಸರಿಲೇ ಅಂಡಿ, ನಾನು ಯಾರ ಜೊತೆಗೂ ಮಾತಾಡ್ನು. ಕಮಲು, ಸುಮ್ಮನಿರು, ಹಂಗೆಲ್ಲ ಹೇಳ್ಬಾರ್ದು. ನೋಡಮ್ಮ, ನೀನು ಮಾತಾಡಬೇಡ ಅಂತೆಲ್ಲ ಹೇಳ್ತಾ ಇರೋದು. ಪ್ರಯತ್ನ ಪಡು, ನಿನಗೆ ಕನ್ನಡ ಪದ ಬರುತ್ತೆ, ಮಾತಾಡೋಕ್ಕೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾತಾಡು. ನಿನಗೆ ಖಂಡಿತ ಕನ್ನಡ ಮಾತಾಡೋಕ್ಕೆ ಬಂದೇ ಬರುತ್ತೆ, ಸರಿನಾ? అలాగే మావగారండి, ನಾನು ನಿಮಗೋಸ್ಕರ ಖಂಡಿತ, ನಿಮಗೋಸ್ಕರ ಅಲ್ಲ ನನಗೋಸ್ಕರ ನಾನು కన్నడ మాట్లాడతాను. మాట్లాడతాను. ఏమండి, నాకే ఒక బుక్ తీసుకొని ఇస్తారా మీరు? నేను నేర్చుకుంటానండి కన్నడ, సరేనా? ಕಣೆ, ನಿಂಗೆ ಕನ್ನಡ ಕಲಿಯೋಕ್ಕೆ ಇಷ್ಟೊಂದು ಆಸಕ್ತಿ ಇದ್ಮೇಲೆ ಯಾಕೆ ಆಗಬಾರ್ದು? ನಾನು ಸಂಜೆ ಬರಬೇಕಾದ್ರೆ ತೊಗೊಬಂದು ಕೊಡ್ತೀನಿ ಬಿಡು. ಅಪ್ಪ, ನೀವೇನೋ ಹೇಳ್ತಾ ಇದ್ರಿ ಅಲ್ಲ ಮಾತಾಡಬೇಕು ಅಂತ, ಏನಪ್ಪ? ಹೌದಪ್ಪ ಮಗನೆ, ಅದೇನೂ ಇಲ್ಲ. ನಮ್ಮೂರಲ್ಲೆಲ್ಲ ಬಸ್ ಸ್ಟಾಪಲ್ಲಿ ಒಂದು ಸ್ವಲ್ಪ ಆ ಕಡೆಗೆ ಬರುತ್ತೆ, ನಮ್ಮೂರೆಲ್ಲ ಪಕ್ಕದ್ರಿಗೂ ಅಟಚ್ ಆಗುತ್ತೆ ಅಂತ ಅನ್ಕೋ. ಅಲ್ಲಿ ಒಂದು ಅಂಗಡಿ ಇದೆ. ಅಂಗಡಿ ಅಂದರೆ ಚಿಕ್ಕ ಅಂಗಡಿನಲ್ಲ, ಒಂದು ದಿನಸಿ ಅಂದ್ರೆ ಇವಾಗ ಹೆಂಗೆ ಹೇಳ್ಬೇಕಂದ್ರೆ ಮಿನಿ ಮಾರ್ಕೆಟ್ ಅಂತೀವಲ್ಲ, ಆ ರೀತಿ ಒಂದು ಅಂಗಡಿ ಇದೆ. ಅದನ್ನ ನಾವು ಯಾಕೆ ತೊಗೊಬಾರ್ದು? ಅಲ್ಲಪ್ಪ, ಇವಾಗ ನಮ್ಗೆ ಅದ್ರ ಅವಶ್ಯಕತೆ ಏನಿತ್ತು ಹೇಳು?
ಅವಶ್ಯಕತೆ ಅಂತಲ್ಲ ಮಗ್ನೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ನ ತಮ್ಮಗೂ ಮದುವೆ ಆಗುತ್ತೆ, ಅವನು ಇಲ್ಲೇ ಇರ್ತಾನಲ್ಲ, ಹಾಗಾಗಿ ಅಂಗಡಿ ಒಂದಿದ್ರೆ ಯಾರಾದ್ರೂ ಕೆಲಸ ಮಾಡ್ಬೋದಲ್ಲ, ನಾನಾಗ್ಲಿ ಅವನಾಗ್ಲಿ. ನಿನಗಂತೂ ಆಗಲ್ಲ ಬಿಡು, ನೀನು ಫ್ರೀ ಆಗಿರಲ್ಲ. ಹಾಗಾಗಿ ಅದಕ್ಕೆ ನೀನು ಮಾತು ಕೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಿದ್ದಪ್ಪ. ಹೌದಾ ಅಪ್ಪ, ಅಂದರೆ ಅಂಗಡಿ ಅವರು ಖಾಲಿ ಮಾಡ್ತಿದಾರ ಅಥವಾ ಬಿಟ್ಕೊಡ್ತಿದಾರ, ಏನದು ಕತೆ? ಅಂದರೆ ಇವಾಗ ಅವರು ನಡೆಸ್ತಾ ಇದ್ದಾರೆ, ಅವ್ರಿಗೇನು ಸ್ವಲ್ಪ ಊರಲ್ಲಿ ತೊಂದರೆ ಅಂತೆ, ಅಂದರೆ ಏನೋ ಜಮೀನ್ದು ಅಣ್ಣ ತಮ್ಮಂದ್ರೆ ಜಗಳ ಆಡ್ಕೊಂಡಿದ್ದಾರಂತೆ, ಹಾಗಾಗಿ ಇವಾಗ ಶಿಫ್ಟ್ ಆಗ್ತಾರಂತೆ. ಇನ್ನು ಅಂಗಡಿ ಅಂದರೆ ದಿನಸಿ ಎಲ್ಲ ಹೇಗಿದೆಯೋ ಹಾಗೆ ಮಾರ್ಬಿಟ್ಟು ಹೋಗ್ತಾರಂತೆ. ಅವ್ರಿನ ಮುಂದೆ ಇಲ್ಲಿ ಬರೋ ಡೌಟು, ಹಾಗಾಗಿ ರೇಟ್ ಎಲ್ಲ ಮಾತಾಡಿ ಒಂದ್ಸರಿ ನೋಡ್ಕೊಬಾ. ನೀನು ಒಬ್ಬನೂ ಹೋಗ್ಬೇಡ, ನಾನು ಬರ್ತೀನಿ, ಹೋಗ್ಬಿಟ್ಟು ನೋಡ್ಕೊಬರೋಣ. ರೇಟಲ್ಲಿ ನಂಗೆ ಓಕೆ ಆದರೆ ನಾವೇ ಮುಂದುವರ್ಸೋಣ, ಏನಂತೀಯಪ್ಪ? ಸರಿಯಪ್ಪ, ನೀನು ಹೇಳ್ತಾ ನೋಡಿದ್ರೆ ಒಂದ್ಸರಿ ಹೋಗಿ ನೋಡ್ಕೊಬೋಣ ಅಂತ ಅನಿಸುತ್ತೆ. ಯಾವಾಗ ಹೋಗೋಣಪ್ಪ? ನಾಳೆ ಹೆಂಗಿದ್ರು ಹಬ್ಬ ಅಲ್ಲ, ಹೋಗೋಣ, ಯಾಕಾಗ್ಬಾರ್ದು? ಹಬ್ಬ ಒಳ್ಳೇದಲ್ವಾ? ಹಾಂ ಸರಿಯಪ್ಪ. ಅಪ್ಪ ನೋಡಿ ಮರ್ತೇ ಬಿಟ್ಟೆ, ಮನೋಜ ಫೋನ್ ಮಾಡಿದ್ದಪ್ಪ, ಅವ್ನು ನಾಳೆ ಊರಿಗೆ ಬರ್ತಾ ಇದ್ದಾನಂತೆ. ಹಾಯ್, ಏನು ನನ್ನ ಮಗ ಬರ್ತಾವನಂತ? ಒಳ್ಳೆ ವಿಷಯ ಹೇಳಿದೆ ಮಗನೆ. ಅಂದ್ರೆ ಹಿಂಗೆ ಫೋನ್ ಮಾಡಿದ್ದ ಅವನು? ಯಾವಾಗ ಮಾಡಿದ್ದ? ಅಮ್ಮ, ನಾನು ಇವಾಗ ಮನೆ ಒಳಗಡೆ ಬರ್ತಾ ಇದ್ನಲ್ಲ, ಆವಾಗ ಅಷ್ಟೇ ಮಾಡಿದ್ದ. ಏನೋ ಯಾರೋ ಫ್ರೆಂಡೇನೋ ಕರೆದು ಅಂತ ಇಟ್ಬಿಟ್ಟ, ಇಷ್ಟೇ ಹೇಳಿದವನು. ಹೌದಾ? ನಾನು ಇವಾಗಷ್ಟೇ ಅಪ್ಪಗೆ ಹೇಳ್ತಿದ್ದೆ ಕಣೋ, ಫೋನ್ ಮಾಡ್ರಿ ಅಂತ. ಒಳ್ಳೆ ಕಸ ಬಿಡು, ಅವ್ರು ಹೇಗೋ ಬರ್ತಾನಲ್ಲ ಪಾಪ. ನನ್ನ ಕಂದೆ ನೋಡಿ ಎಷ್ಟು ದಿನ ಆಯಿತು, ಹೇಗಿದ್ದಾನೋ ಏನೋ. ಸಮಾಧಾನ ಮಾಡ್ಕೊ ಕಮಲು, ನಿನ್ನ ಮಗ ಏನು ಯುದ್ಧ ಮಾಡಕ್ಕೆ ಹೋಗಿಲ್ಲ, ಅಲ್ಲಿ ಕಾಲೇಜಿಗೆ ಓದಕ್ಕಂತ ಹೋಗಿರೋದು, ಸರಿನಾ? ಏನೇ ಆಗಲಿ ರೀ, ಯುದ್ಧಕ್ಕಾದ್ರೂ ಆಗಲಿ ಓದಕ್ಕಾದ್ರೂ ಆಗಲಿ ನನ್ನ ಮಗ ಮಗನೇ ತಾನೇ. ಅಪ್ಪ, ಅಮ್ಮಂಗೆ ನನಗಿಂತಲೂ ತಮ್ಮ ಅಂದ್ರೆ ಜಾಸ್ತಿ ಪ್ರೀತಿ, ಏನಂತೀರಪ್ಪ? ಸಾಕು ಮುಚ್ಚ ಬಾಯಿ, ಜಾಸ್ತಿ ಕಡಿಮೆ ಅಂತೆ. ನಂಗೆ ಇಬ್ಬರು ಮಕ್ಕಳು 2 ಕಣ್ಣಿದ್ದಂಗೆ, ಸರಿನಾ? ಅತ್ತಗಾರಂಡಿ ನೇನು ಅಮ್ಮ, ತಾಯಿ, ಸೊಸೆ ಮುದ್ದು, ನೀನು ನನ್ನ ಹಾರ್ಟ್ ಕಣೆ, ಹಾರ್ಟು. ಹಾಯ್, ಸರಿ ಅಂಡಿ. ಸಿರಿ, ನಂಗೆ ಒಂದು ಲೋಟ ಕಾಫಿ ಬೇಕು ಕಣೆ, ಮಾಡ್ಕೊಬರೋಕು. ಅಪ್ಪ, ನಾಳೆ ಹೆಂಗೂ ಯುಗಾದಿ ಹಬ್ಬ ಬಂತಲ್ಲ, ಮದುವೆಗೆ ಬಟ್ಟೆ ತೊಗೋಬೇಕು ಅಂತ ಅಂದಿದ್ರಲ್ಲಪ್ಪ, ನಾಳೆ ಹೋದರೆ ಹೆಂಗೆ ಇರುತ್ತೆ? ಯಾಕೆಂದ್ರೆ ನನಗೆ ನಾಳೆ ರಜೆ ಇದೆಯಲ್ಲ, ಮತ್ತೆ ಅಮ್ಮ ರಜಾ ಹಾಕು ಅಂತಾರೆ, ಕಷ್ಟ. ಅದಕ್ಕೆ ಹೋಗಿ ಬರೋಣಪ್ಪ, ಏನಂತೀವಿ ಕಮಲು? ಇರ್ರಿ, ಒಂದು ಮಾತು ಅತ್ತಿಗೆಗೆ ಮತ್ತು ಅಣ್ಣನೆಲ್ಲ ಕೇಳ್ತೀನಿ. ನಾವೇನೋ ಇಲ್ಲಿ ಬಿಡುವಾಗಿದ್ದೀವಿ, ಆದರೆ ಅವರು ಒಂದು ಮಾತು ಕೇಳಬೇಕಲ್ಲ, ಹಾಗಾಗಿ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಕಣೋ. ಸರಿಮ್ಮ. ಸಿರಿ, ನಾನು ಅಲ್ಲೇ ಬರ್ತೀನಿ, ನಂಗೆ ಅಲ್ಲೇ ಕೊಡುವಂತ ಇರು ಕಾಫಿ. ರೀ, ಈ ಮದುವೆ ಎಲ್ಲನೂ ನಾವು ಹೇಗೆ ಅನ್ಕೋತೀವಲ್ಲ ಹಾಗಾಗ್ಬಿಟ್ರೆ ಸಾಕು. ಆ ದೇವ್ರಿಗೆ ನಾನು 101 ಕಾಯಿ ಹೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ರೀ. ಹೌದು, ನಿಂಗೆ ಯಾಕೆ ಇಷ್ಟೊಂದು ಟೆನ್ಷನ್ನು? ಇಷ್ಟು ದಿನ ಎಲ್ಲ ಟೆನ್ಷನ್ ಇರಲಿಲ್ಲ, ಇವಾಗ ತುಂಬ ಟೆನ್ಷನ್ ಮಾಡ್ಕೊತೀವಿ ಕಣೆ. ಆರಾಮಾಗಿರು, ಏನಾಗಲ್ಲ. ಸರಿ ಇರು, ನಂಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ರೀ, ನೀವು ಬಂದ್ರಾ? ಅಲ್ಲ ರೀ, ಇವರಿಬ್ಬರನ್ನ ಆವಾಗಲಿಂದ ಎಬ್ಬಿಸ್ತಾನೆ ಇದ್ದೀನಿ, ಎದ್ದೇಳ್ತಾನೆ ಇಲ್ಲ. ಲೇತನು ಮಾಂಸ ಎದ್ದೇಳ್ರ ಮೇಲೆ ಹಬ್ಬದ ದಿನಾದ್ರೂ ಬೇಗ ಎದ್ದು ಸ್ವಲ್ಪ ಸಹಾಯ ಮಾಡಬಾರ್ದಾ? ಅಲ್ಲ, ನಾನು ಬೆಳಗ್ಗೆ ಒಬ್ಬಳೇ ಬೇಗ ಎದ್ದು ಒಬ್ಬಟ್ಟು ಮಾಡಿ ಮನೆ ಒರೆಸಿ ಗುಡಿಸಿ ಪೂಜೆಗೂ ಎಲ್ಲ ಮಾಡಾಯ್ತು, ಇನ್ನೂ ಎದ್ದಿಲ್ವಲ್ರಿ ಇವ್ರು. ಹೆಂಗ್ರಿ ನಾನು ಹಿಂಗೆ ಕೆಲಸ ಮಾಡೋದು ಒಬ್ಳೆ? ಹೋಗ್ಲಿ ಬಿಡು, ನೀ ಇಷ್ಟೆಲ್ಲ ಕೆಲಸ ಮಾಡಿದ್ರು ನೀನೇನು ಸ್ವಲ್ಪನೂ ಸ್ಲಿಮ್ ಆಗಿ ಕಾಣಿಸ್ತಾ ಇಲ್ಲ. ಅಯ್ಯೋ ನಿಮ್ದೊಂದು ಅದೇನು ಹೇಳ್ತಾರಂತೆ ಹಂಗೆ, ನಾನಿವಾಗ ಸಣ್ಣ ಆಗೋದು ಅಷ್ಟೊಂದು ಇಂಪಾರ್ಟೆಂಟಾ? ಹಾಂ, ಅಲ್ಲ ರೀ, ಈ ನಮ್ಮ ಹೆಣ್ಮಕ್ಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನಪ್ಪ. ಆ ತನು ಏನೋ ಬಿಡಿ ಚಿಕ್ಕವಳು, ಈ ಮಾನಸ ಇವಳಿಗೇನಾಗಿದೆ? ಇದು ಎದ್ದಿದ್ದಲ್ಲ ಮೇಲೆ ಇವಳು. ನೋಡಿ ಜಾನಕಿ, ಇನ್ನೊಂದು 2 ದಿನ ಅಷ್ಟೇ, ಆಮೇಲೆ ಮಾನಸ ಹೆಂಗಿದ್ದು ಮದುವೆ ಮಾಡ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲಿ ಬೆಳಗ್ಗೆ ಎದ್ದು ಮಾಡೋದು ಎಲ್ಲ ಇದ್ದಿರುತ್ತೆ. ಈ ಒಂದು 2 ದಿನ ಇಲ್ಲಿ ನಿಮ್ಮದೇಗಿರಲಿ ಬಿಡು, ಆಯಿತಾ? ಅಯ್ಯೋ ದೇವ್ರೆ, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ, ಗಂಡನ ಮನೆಗೆ ಹೋಗಿ ಅವಳೇನಾದರೂ ಹೊಲದಲ್ಲೂ ಕೆಲಸ ಮಾಡ್ಬೇಕಾ ಹೆಂಗೆ? ಇಲ್ಲಿ ಹೆಂಗಿದ್ದಾಳೋ ಅಲ್ಲೂ ಹಂಗೆ ಇರ್ತಾಳೆ. ನೀವು ಹೇಳ್ತಾ ನೋಡ್ತಿದ್ರೆ ಏನೋ ಅವಳಿಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಏನಿಲ್ಲ, ಸುಮ್ಮನಿರಿ, ಎಲ್ಲ ಒಂದೇ, ಇದು ಒಂದೇ ಮನೆ, ಅದು ಒಂದೇ ಮನೆ. ಅಲ್ಲ ರೀ, ಇಲ್ಲಿ 2 ಬಿದ್ದಲ್ಲ ಅತ್ತೆ ಮನೆ, ಇಂಥದ್ರಲ್ಲಿ ಅತ್ತೆ ಮನೆ ಬೇರೆ ತವ್ರ ಮನೆ ಬೇರೆನಾ? ಎಲ್ಲ ಒಂದೇ ನನ್ನ ಮಗಳಿಗೆ. ಅದು ಸರಿನೇ ಬಿಡು. ಅದು ಸರಿ, ತನೂ ಎದ್ದಿಲ್ವ ಇನ್ನೂ? ಏನು ತಾನು ನೂನಾ? ಹಾಯ್, ಅವಳು ಯಾವಾಗ ತಾನೇ ಬೇಗ ಎದ್ದಿದ್ದಾಳೆ ಹೇಳಿ? ಅಲ್ಲ, ಅವಳು ಮಾಮೂಲು ಟೈಮಲ್ಲೇ ಬೇಗ ಹೇಳಲ್ಲ, ಇನ್ನು ಹಬ್ಬ ಅಂತ ಗೊತ್ತಿದೆ. ಅವಳು ಕಳ್ಳಿರಿ, ಕೆಲ್ಸದ ಮೈಗಳ್ಳಿ ಅವಳು. ಅಮ್ಮ ಎದ್ರಿ ಎಲ್ಲಿ ಕೆಲಸ ಮಾಡಿಸ್ಬಿಡ್ತು ಅಂತ ಹೇಳ್ಬಿಟ್ಟು ಇನ್ನೂ ನಿದ್ದೆ ಮಾಡಿರಲ್ಲ ಅವಳು, ನಾಟಕ ಮಾಡ್ಕೊಂಡಿರ್ತಾಳೆ. ಹೋದ್ರೆ ಹೋಗ್ಲಿ ಬಿಡೆ, ಪಾಪ ಅದು ಚಿಕ್ಕದಲ್ವಾ, ಅದಕ್ಕೆ ಹಂಗೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಿಡು. ಊರಿ, ನೀವಿಂಗೆ ಮುದ್ದು ಮಾಡಿನೇ ಅವಳು ತುಂಬ ಹೆಚ್ಕೊಬಿಟ್ಟವಳೆ. ಇಲ್ಲ, ಮಾನ್ಸಂಗೆ ಮದುವೆಗೆ ಹೋಗ್ಲಿ, ಆಮೇಲೆ ಬರುತ್ತೆ ಬುದ್ಧಿ ಅವಳಿಗೆ. ಇನ್ನು ಎಲ್ಲ ಕೆಲಸ ಅವಳು ಒಬ್ಬಳೇ ಮಾಡಬೇಕಲ್ಲ. ನಾನು ಆಮೇಲೆ ನೋಡ್ತಾ ಇರಿ, ಒಂದು ಕೆಲಸ ಮಾಡಲ್ಲ, ಎಲ್ಲ ಅವಳ ಕೈಲೇ ಮಾಡಿಸ್ತೀನಿ. ಏನು, ನೀನು ಅವಳ ಕೈಲಿ ಕೆಲಸ ಮಾಡಿಸ್ತೀಯಾ? ನೋಡೋಣ, ಇಷ್ಟು ದಿನ ಆಗದಿರೋದು ಇನ್ನು ಮುಂದೆ ಏನಾಗುತ್ತೆ? ಏನೂ ಆಗಲ್ಲ. ಅಂತೂ ಇಂತೂ ಜಾನಕಿ ಕೆಲಸ ಮಾತ್ರ ನಿಂಗೆ ತಲೆ ಮೇಲೆ ಯಾವಾಗೂ ಬೀಳುತ್ತೆ, ಆಯಿತಾ?
ಹಂಗಾಗಿ ನೀನು ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ, ಆರಾಮಾಗಿ ಕೆಲಸ ಮಾಡ್ಕೊಂಡಿರು, ಸರಿನಾ? ಅಯ್ಯೋ ರೀ ನೋಡಿ, ನಾನು ಮಾತಲ್ಲಿ ಮರ್ತೇ ಬಿಟ್ಟೆ. ಇವತ್ತು ಮನೋಜ ಬರ್ತಾಂತೇವ್ರಿ ಬೆಂಗಳೂರಿಂದ. ಅದಕ್ಕೆ ಸಂಜೆನೇ ಫೋನ್ ಮಾಡಿದ್ರು, ನಾನು ನಿಮ್ಗೆ ಹೇಳಿ ಮರ್ತೋಗ್ಬಿಟ್ಟೆ ನೋಡಿ. ನನಗೂ ವಿಷಯ ಗೊತ್ತಾಯಿತು. ಅಂದಂಗೆ ಬಟ್ಟೆನೂ ತರಕ್ಕೆ ಇವತ್ತೇ ಹೋಗಬೇಕು ಅಂತ ಅಂದಂಗಿದ್ರಪ್ಪ. ಏನು ಮಾಡ್ತೀಯಾ, ಹೋಗೋಣವಾ? ಹಾಂ ರೀ, ಹೋಗೋಣ. ಯಾಕಂದರೆ ದಿನ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ, ಯಾಕೋ ಏನೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಹಬ್ಬ ಹೇಗಿದ್ರು ಕೆಲಸ ಇಲ್ಲ, ನಂದು ಆಗಿದೆ. ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸಿದ್ದೀನಿ. ಹೋಗಿ ಬರೋಣ, ಏನಂತೀರಾ? ನಾವಿಬ್ಬರು ಸಾಕಾ, ಮಕ್ಳು ಬೇಡವಾ? ಅಯ್ಯೋ ದೇವ್ರೆ, ನಾವಿಬ್ರು ಹೋಗೋಕ್ಕಾಗುತ್ತಾ? ಅವರು ಬೇಕು ರೀ. ರೀ ನಾನು ಹೋಗ್ಬಿಟ್ಟು ಅವ್ರನ್ನ ಎಬ್ಸ್ಕೊಂಬರ್ತೀನಿ. ನೀವು ಅಷ್ಟೊತ್ತಿಗೆ ರೀ ದುಡ್ಡು ಕ್ಯಾಶ್ ಬೇಕಾಗುತ್ತಲ್ಲ ರೀ. ಕೆಲವೊಂದು ಕಡೆ ಕ್ಯಾಶೇ ಬೇಕು ಅಂತಾರೆ ನೋಡಿ. ಕ್ಯಾಶ್ ಇದ್ದರೆ ಅದೇ ಎತ್ಕೊಳ್ಳಿ, ಇಲ್ಲಾಂದ್ರೆ ಹೋಗಿ ಬ್ಯಾಂಕಲ್ಲಿ ತಗೊಬಂದ್ಬಿಡ್ರಿ. ಇಲ್ಲ, ಸ್ವಲ್ಪ ಕ್ಯಾಶ್ ಇದೆ ಮನೇಲಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ? ಅಂದಂಗೆ ಬಟ್ಟೆ ಎಲ್ಲರಿಗೂ ತೊಗೋಬೇಕಾ? ಅಯ್ಯೋ ಇದೊಳ್ಳೆ ಆಯ್ತಲ್ಲ ರೀ. ನಮ್ಮ ದೊಡ್ಡ ಮಗಳು ಮದುವೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಮದುವೆ ಕಾರ್ಯ ಅಂತ ಮಾಡಿ ಎಷ್ಟು ವರ್ಷ ಆಗುತ್ತೋ. ನಂಗೆ ಗೊತ್ತಿರೋ ಪ್ರಕಾರ ನಂದೇ ಕೊನೆ ಅನಿಸುತ್ತೆ ರೀ. ಅದಾದಮೇಲೆ ನನ್ನ ಮಗಳದೇ ಆಗ್ತಾ ಇರೋದು. ಹಾಗಾಗಿ ನಮ್ಮ ಮನೆ ಎಲ್ಲರಿಗೂ, ಅಂದರೆ ನಮ್ಮ ಸಂಬಂಧಿಕರು ಎಲ್ಲರಿಗೂ ಸೀರೆ ಕೊಟ್ಟು ಕೈಯೋಣ ರೀ. ಅಲ್ಲ ಕಣೆ, ಗಂಡು ಮಕ್ಳು ಮದುವೆ ತಾನೆ ಸೀರೆ ಕೊಟ್ಟು ಕರೀತಾರೆ, ಹೆಣ್ಮಕ್ಳಾದ್ರೂ ಕೊಡಬೇಕಾ? ನಮ್ಮ ಗಂಡು ಮಕ್ಳು ಇಲ್ಲಿದ್ದಾರೆ, ಇರೋದಿಬ್ರು ಹೆಣ್ಮಕ್ಳೇ ಅಲ್ಲ, ಪರವಾಗಿಲ್ಲ ನಡೆಯುತ್ತೆ. ನಾನು ಲೆಕ್ಕ ಬಡಿಟ್ಕೊಂಡಿದ್ದೀವಿ ಯಾರಿಗೆ ಯಾವ ಸೀರೆ ಕೊಡಬೇಕು ಅಂತ. ನಾನು ತೊಗೊಂಬರ್ತೀನಿ, ಅದರ ಪ್ರಕಾರ ಕೊಡಿಸ್ಬಿಡಿ, ಸರಿನಾ? ಸರಿ, ನೋಡು ನಿಂಗೆ ಹೆಂಗಾಗುತ್ತೋ ಹಂಗೆ ಮಾಡುವಂತೆ. ನನಗಂತೂ ಯಾವುದೇ ಅಡ್ಡಿ ಇಲ್ಲ, ಸರಿನಾ? ನೀನು ಹೆಂಗಂತೀಯೋ, ನಿಂಗೆ ಏನು ಖುಷಿ ಆಗುತ್ತೋ ಹಾಗೆ ಮದುವೆ ಮಾಡೋಣ, ಸರಿನಾ? ಹ್ಞೂ ರೀ, ಆಯಿತು, ಹಾಗೆ ಮಾಡೋಣ. ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸದಾಗಿರಲಿ.